ಪ್ರೀತಿಯ ಪ್ರೇಕ್ಷಕರೇ, ಗತದ ಗಮ್ಯಗಳತ್ತ ಗಮನ ಹರಿಸುವ ಭಾರತೀಯರ ಇಂದಿನ ಇರುವಿಕೆಗೆ ಇಂಬು ಕೊಡುವ ಇತಿಹಾಸ ಇಣುಕು ನೋಟ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮಟ್ಟಿಗೆ ಬಂಗಾಳ ನಂದಾದೀಪ. ಸ್ವತಂತ್ರ ಭಾರತದ ಕನವರಿಕೆಯಲ್ಲಿ ತನು ಮನ ಧನ ಅರ್ಪಿಸುವ ಸಾವಿರಾರು ಲಕ್ಷಾಂತರ ಸೇನಾನಿಗಳ ತವರು ಬಂಗಾಳ. ಇಂದಿನ ಬಾಂಗ್ಲಾದೇಶದ ಮುನ್ಷಿಗಂಜ್ ಜಿಲ್ಲೆಯ ಬಿಕ್ರಾಂಪುರ ಪ್ರಾಂತ್ಯದ ಪೂರ್ವ ಶಿಮುಲಿಯ ಹಳ್ಳಿಯಲ್ಲಿ 1912ರಲ್ಲಿ ಜನಿಸಿದ ಸುಧೀರ್ ಗುಪ್ತಾ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿ. ತನ್ನ ತಂದೆಯ ಕಡೆಯ ಸಂಬಂಧಿಗಳಾದ ಧರಣಿನಾಥ್ ಮತ್ತು ನಾಗೇಂದ್ರನಾಥ್ ಗುಪ್ತರ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಬಾಲ್ಯದಲ್ಲೇ ಸ್ವಾತಂತ್ರ್ಯ ಸಮರದ ಜ್ಯೋತಿ ಸುಧೀರನ ಮನಸ್ಸಿನಲ್ಲಿ ಸ್ಥಾಪಿತವಾಯಿತು. ಧರಣಿನಾಥ್, ನಾಗೇಂದ್ರನಾಥರು ಅಲಿಪುರ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿ ಶ್ರೀ ಅರಬಿಂದೋ ಘೋಷ್ ಅವರೊಂದಿಗೆ ಸೆರೆವಾಸ ಅನುಭವಿಸಿದ ಧೀರರು. 1928ರಲ್ಲಿ ಸುಧೀರ್ ಬೆಂಗಾಲಿ ಸ್ವಯಂ ಸೇವಕರ ಸಂಘ ಸೇರಿದರು. ಲೆಫ್ಟಿನೆಂಟ್ ಕರ್ನಲ್ NS ಸಿಂಪ್ಸನ್ ಆಗ ಬಂಗಾಳದ ಬಂದಿಖಾನೆಗೆ ಆರಕ್ಷಕ ಮುಖ್ಯಸ್ಥನಾಗಿದ್ದ. ಅವನು ಜೈಲಿನ ಕೈದಿಗಳಿಗೆ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದ. ಅವನನ್ನು ಕೊಲ್ಲುವ ಸಂಚು ಬಂಗಾಳ ಸ್ವಯಂ ಸೇವಕರ ಗುಂಪಿನಲ್ಲಿ ರೂಪುಗೊಂಡಿತ್ತು. ಸಿಂಪ್ಸನ್ಸ್ನ ಹತ್ಯೆ ಮಾತ್ರವಲ್ಲದೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಭೀತಿ ಹುಟ್ಟಿಸಲು ಕೋಲ್ಕತ್ತಾದ ಬರಹಗಾರರ ಕಟ್ಟಡದ ಮೇಲೆ ದಾಳಿ ನಡೆಸಲು ಯೋಚಿಸಿದ್ದರು. ಸುಧೀರ್ ಬಾದಲ್ ಗುಪ್ತಾ ಎಂದು ಖ್ಯಾತನಾದದ್ದು ಇದೇ ಘಟನೆಯಿಂದ. 8ನೇ ಡಿಸೆಂಬರ್ 1930ರಲ್ಲಿ ಬಾದಲ್ ತನ್ನ ಸ್ನೇಹಿತನಾದ ದಿನೇಶ್ ಗುಪ್ತಾ ಹಾಗೂ ಬಿನೋಯ್ ಬಸು ಅವರುಗಳೊಂದಿಗೆ ವೇಷ ಮರೆಸಿಕೊಂಡು ರೈಟರ್ಸ್ ಕಟ್ಟಡ ಪ್ರವೇಶಿಸಿದ್ದ. ಎಲ್ಲರೂ ಸೇರಿ ಸಿಂಪ್ಸನ್ಸ್ನ ಹತ್ಯೆಗೈದರು. ಸ್ಥಳದಲ್ಲಿ ಕೋಲಾಹಲ ಎದ್ದಿತ್ತು. ಅಲ್ಲಿದ್ದ ಪೊಲೀಸರು ತಕ್ಷಣವೇ ಈ 3 ಕ್ರಾಂತಿಕಾರಿಗಳ ಮೇಲೆ ಗುಂಡು ಹಾರಿಸಿದರು. ಗೆಳೆಯರು ಹೋರಾಟದಲ್ಲಿ ಹಿಂದೆ ಬೀಳಲಿಲ್ಲ. ಕೆಲವು ಬ್ರಿಟಿಷ್ ಅಧಿಕಾರಿಗಳಿಗೂ ಗಾಯದ ರುಚಿ ತೋರಿಸಿದರು. ಸಶಸ್ತ್ರ ಬ್ರಿಟಿಷ್ ಆರಕ್ಷಕರ ಗುಂಪು ಒಂದೆಡೆ, ಸಾದ ಬಂದೂಕುಗಳನ್ನು ಹೊತ್ತ ಧೈರ್ಯಶಾಲಿಗಳ ತ್ರಿವಳಿ ಸ್ವತಂತ್ರ ಯೋಧರ ಗುಂಪು ಇನ್ನೊಂದೆಡೆ. ಬ್ರಿಟಿಷ್ ಆರಕ್ಷಕರ ಕೈ ಮೇಲಾಯಿತು. ಇನ್ನೇನು ನಮ್ಮ ಕ್ರಾಂತಿಕಾರಿಗಳ ದಸ್ತಗಿರಿ ಆಗಬೇಕು. ಆಗ ಬಾದಲ್ ಸೈನೇಟ್ ಸೇವಿಸಿದ. ಬಿನೋಯ್ ಮತ್ತು ದಿನೇಶ್ ತಮ್ಮ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡರು. ಬಂಧನದಿಂದ ದೂರ ಉಳಿದು ಕಾರ್ಯ ಸಾಧಿಸಿದ ಸಾರ್ಥಕತೆಯಿಂದ ದೇಶ ಸೇವೆಗೆ ತಮ್ಮ ಪ್ರಾಣದ ಹಂಗನ್ನೇ ತೊರೆವ ಧೀಮಂತ ದಿಟ್ಟ ನಿರ್ಧಾರ. ಬಾದಲ್ ಅಂದರೆ ಸುಧೀರ್ ಗುಪ್ತಾ ಸ್ಥಳದಲ್ಲೇ ತಾಯಿ ಭಾರತೀಯ ಅಡಿಗೆ ಪ್ರಾಣ ಚೆಲ್ಲಿದ. ಆಗ ಅವನ ವಯಸ್ಸು ಕೇವಲ 18. ಕನಸುಗಳು ಚಿಗುರುವ ಹೊತ್ತಲ್ಲೇ ಉನ್ನತ ಧ್ಯೇಯಕ್ಕಾಗಿ ಜೀವನವನ್ನೇ ತೊರೆದ ಬಾದಲ್ ಗುಪ್ತಾ ನಮ್ಮ ಯೌವನದ ಹಾದಿಗೆ ಪಥ ಪ್ರದರ್ಶಕ ಆಗಬಲ್ಲ ಅಲ್ಲವೇ? ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಭರತ ಮಾತೆಯ ಮತ್ತೊಬ್ಬ ಹಿರಿಮೆಯ ಕುವರ. ಅವನ ಚರಿತ್ರೆ ನಿಮಗಾಗಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಬಂಡಾಯಗಾರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು 1937 ಸೆಪ್ಟೆಂಬರ್ 2ನೇ ತಾರೀಖು ಅವರು ನಮ್ಮನ್ನು ಅಗಲಿದರು. ಸ್ವಾತಂತ್ರ್ಯ ಹೋರಾಟಗಾರ್ತಿ ಸರೋಜಿನಿ ನಾಯ್ಡು ಮತ್ತು ಬಂಗಾಲಿ ಕವಿ ಸಂಗೀತಗಾರ ಹರೀಂದ್ರನಾಥ ಚಟ್ಟೋಪಾಧ್ಯಾಯ ಅವರ ಸಹೋದರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ 20ನೇ ಶತಮಾನದ ಆರಂಭದ ವರ್ಷಗಳಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕ ಖಂಡಗಳಲ್ಲಿ ಸಾಮ್ರಾಜ್ಯಶಾಹಿ ಧೋರಣೆಗಳನ್ನು ವಿರೋಧಿಸಿ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು ವೀರೇಂದ್ರನಾಥ್. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಮದ್ರಾಸ್ ಮತ್ತು ಕೋಲ್ಕತ್ತಾಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಂತರ 1902ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದರು. ಇತರ ಭಾರತೀಯ ವಿದ್ಯಾರ್ಥಿಗಳು ಲಂಡನ್ನ ಇಂಡಿಯಾ ಹೌಸ್ಗೆ ಆಕರ್ಷಿತರಾದ ಹಾಗೆ ಇವರು ಆಕರ್ಷಿತರಾದರು. ಇವರು ಇಂಗ್ಲೆಂಡ್ನಲ್ಲಿ ಇದ್ದಷ್ಟು ಕಾಲವು ಚಳುವಳಿಗಳ ಗುಂಪುಗಳಲ್ಲಿ, ಬ್ರಿಟಿಷ್ ವಿರೋಧಿ ಭಾರತೀಯ ಗುಂಪುಗಳ ಚಟುವಟಿಕೆಗಳಲ್ಲಿ, ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಉತ್ತಮ ಬಾಂಧವ್ಯ ಹೊಂದಿದ್ದರು. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಇವರಿಗೆಲ್ಲ ಬರ್ಲಿನ್ ಅಡಗುದಾಣವಾಯಿತು. 1914ರಲ್ಲಿ ಬರ್ಲಿನ್ನಲ್ಲಿ ಒಂದು
ಭಾರತೀಯ ಸ್ವಾತಂತ್ರ್ಯ ಕಮಿಟಿ ರಚನೆಯಾದಾಗ ವೀರೇಂದ್ರನಾಥ್ ಅದರ ನೇತೃತ್ವ ವಹಿಸಿದ್ದರು. ಈ ಕಮಿಟಿ ಭಾರತೀಯರ ಬಿಡುಗಡೆಗಾಗಿ ಭಾರತದ ಒಳಗೂ ಹೊರಗೂ ಕಾರ್ಯಾಚರಣೆ ನಡೆಸಿತ್ತು. ಸೈನಿಕರನ್ನು ಹುರಿದುಂಬಿಸುವುದು, ಆಯುಧಗಳನ್ನು ಪಡೆಯುವುದು ಮತ್ತು ತರಬೇತಿಯನ್ನು ನೀಡುವುದು ಈ ಕಮಿಟಿ ಹೊತ್ತುಕೊಂಡ ಜವಾಬ್ದಾರಿಯಾಗಿತ್ತು. ಪ್ರಥಮ ಮಹಾಯುದ್ಧದ ನಂತರ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಬರ್ಲಿನ್ನಲ್ಲಿ ಇಂಡಿಯನ್ ಇನ್ಫಾರ್ಮೇಷನ್ ಬ್ಯೂರೋ ಸ್ಥಾಪಿಸಿದರು. ಇದು ಭಾರತ ಮತ್ತು ಜರ್ಮನಿ ಬಾಂಧವ್ಯವನ್ನು ಸುಧಾರಿಸುವ ಗುರಿ ಹೊಂದಿತ್ತು. ಇದಾದ ನಂತರವೂ ಇವರು ಸಾಮ್ರಾಜ್ಯಶಾಹಿ ಧೋರಣೆಗಳನ್ನು ಖಂಡಿಸುವ ಗುಂಪುಗಳ ನಾಯಕತ್ವ ವಹಿಸಿ ಓಡಾಡಿದರು. ಜೀವನದ ಕೊನೆಯ ದಿನಗಳನ್ನು ವೀರೇಂದ್ರನಾಥ್ ಅವರು ಸೋವಿಯತ್ ಯೂನಿಯನ್ನಲ್ಲಿ ಕಳೆದರು. ಸ್ಟಾಲಿನ್ ವಿರೋಧಿ ಆಂದೋಲನ ಸಂದರ್ಭದಲ್ಲಿ ವೀರೇಂದ್ರನಾಥ್ ರಹಸ್ಯವಾಗಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಎಂಬ ಆರೋಪದ ಮೇರೆಗೆ ಅವರನ್ನು 1937ರಲ್ಲಿ ಗುಂಡಿಕ್ಕಿ ಕೊಲ್ಲಲಾಯಿತು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಭಾರತದ ಮಟ್ಟಿಗೆ ಒಂದು ಕ್ರಾಂತಿ ತರಲು, ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಜೀವನವಿಡೀ ಶ್ರಮಿಸಿದವರು. ಅವರ ಈ ಧ್ಯೇಯದಿಂದಾಗಿ ಸದಾ ಮುಸುಕಿನ ಜೀವನವನ್ನೇ ನಡೆಸಿದವರು. ತಮ್ಮನ್ನು ತಾವು ಎಲ್ಲೂ ಪ್ರಕಟಪಡಿಸಿಕೊಳ್ಳದೆ ಹಿನ್ನೆಲೆಯಲ್ಲಿ ನಿಂತು ಭಾರತದ ಅಸ್ಮಿತೆಯನ್ನು ಹುಡುಕಿದವರು. ಪ್ರಪಂಚದ ಭವಿಷ್ಯ ಸುಧಾರಿಸಬೇಕು, ಉತ್ತಮವಾಗಬೇಕು ಎಂದು ಸದಾ ಹಂಬಲಿಸಿದವರು. ಜೀವವನ್ನೇ ಭಾರತಕ್ಕಾಗಿ ಪಣವಾಗಿಟ್ಟವರು. ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯರ ದೇಶಭಕ್ತಿ, ಅವರು ಇತರರಿಗೆ ಚೈತನ್ಯ ತುಂಬಿದ ಪರಿ, ತಾಯ್ನಾಡ ಬಿಡುಗಡೆಗೆ ಅವರಿಗಿದ್ದ ಅದಮ್ಯ ಹಂಬಲ, ಅವರ ಕಾರ್ಯನೀತಿ ಕೌಶಲ ಇವೆಲ್ಲವನ್ನು ದೇಶ ಚಿರಕಾಲ ಸ್ಮರಿಸುತ್ತದೆ. ಬ್ರಿಟಿಷರು ಹಾಗೂ ಇತರೆ ವಸಾಹತುಶಾಹಿಗಳ ಕಣ್ಣು ಕುಕ್ಕಿದ ಭಾರತದ ಸಂಪತ್ತು, ಖನಿಜ, ಅರಣ್ಯದಂತಹ ಶ್ರೀಮಂತಿಕೆ ಈ ದೇಶದಲ್ಲಿ ಇದೆ ಎಂಬ ಕಾರಣದಿಂದ ನಮ್ಮ ನೆಲದಲ್ಲಿ ವ್ಯಾಪಾರ ಆರಂಭಿಸಿದ ಪರಕೀಯರು ನಂತರದಲ್ಲಿ ನಮ್ಮನ್ನೇ ಆಳಿದ್ದು ದುರಂತ. ಬ್ರಿಟಿಷರು ಸುಮಾರು 2 ಶತಮಾನಗಳ ಕಾಲ ಭಾರತದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದರು. ಆರಂಭದಲ್ಲಿ ಅವರ ಆರ್ಥಿಕ ರೀತಿ ನೀತಿಗಳು ಭಾರತದ ಅರ್ಥವ್ಯವಸ್ಥೆಯ ಪರವಾಗಿ ಕಂಡರೂ ಭಾರತದ ಮೇಲೆ ಆಗುತ್ತಿದ್ದ ಬ್ರಿಟಿಷರ ಆರ್ಥಿಕ ಶೋಷಣೆಯ ಅನಾವರಣವಾಗಿದ್ದು ಕೆಲವು ದಶಕಗಳ ನಂತರ. ಅನೇಕ ರಾಷ್ಟ್ರೀಯವಾದಿಗಳು ಹಾಗೂ ಚಿಂತಕರು ಬ್ರಿಟಿಷರ ಆರ್ಥಿಕ ನೀತಿಯ ವಿರುದ್ಧ ಬಹುವಾಗಿ ಟೀಕಿಸಿದರು. ನಿರಂತರವಾಗಿ ಭಾರತೀಯ ಸಂಪತ್ತನ್ನು ಲೂಟಿ ಹೊಡೆಯುವ ಹುನ್ನಾರ ವಿರುದ್ಧ ತಿರುಗಿಬಿದ್ದರು. ರಾಜಕೀಯ ನಿಲುವುಗಳ ಅಭಿಪ್ರಾಯ ಭೇದವನ್ನು ಮರೆತು ಹೋರಾಟಗಾರರು ಒಂದಾಗಿ ಬ್ರಿಟಿಷರ ದಬ್ಬಾಳಿಕೆಗೆ ಪ್ರತಿರೋಧ ಒಡ್ಡಿದರು. ಆಂಗ್ಲರು ರೈಲ್ವೆ ವ್ಯವಸ್ಥೆಯಂತಹ ಅಭಿವೃದ್ಧಿ ಕಾರ್ಯಗಳ ಕಡೆಗೆ ಬೊಟ್ಟು ಮಾಡಿ ಭಾರತದ ಆರ್ಥಿಕದ ಪ್ರಗತಿಯ ಕುರುಹು ಎಂಬ ಅಭಿಪ್ರಾಯ ಮಂಡಿಸಿದರು. ರೈಲ್ವೆ ವ್ಯವಸ್ಥೆ ಭಾರತದಲ್ಲಿ ವೇಗ ಕಂಡುಕೊಂಡರೂ ಇದರ ಹಿಂದಿದ್ದ ಕಾರಣ ಬ್ರಿಟಿಷರ ಲೋಭ. ಸರಕುಗಳ ಸುಗಮ ಸಂಚಾರಕ್ಕೆ ಪ್ರೋತ್ಸಾಹ ನೀಡುವುದು ಅವರ ಮೂಲ ಯೋಜನೆ. ಇದು ಆಂಗ್ಲ ನೆಲವನ್ನಷ್ಟೇ ಉದ್ಧರಿಸಲು ನಮ್ಮ ರಾಷ್ಟ್ರ ಮಾಡಿಕೊಂಡ ವ್ಯವಸ್ಥೆ ಎಂಬುದು ದೇಶವಾಸಿಗಳಿಗೆ ಮನದಟ್ಟಾಯಿತು. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆರಂಭವಾದ ಕೈಗಾರಿಕಾ ಕ್ರಾಂತಿಯು ಆ ದೇಶಗಳ ಅರ್ಥವ್ಯವಸ್ಥೆಯನ್ನು ಬಹುವಾಗಿ ಸುಧಾರಿಸಿತು. ಕೈಗಾರಿಕೆಗಳು ಆಧುನಿಕತೆಯ ಸಂಕೇತ. ಭಾರತದಲ್ಲಿ ವಿದೇಶಿ ಬಂಡವಾಳದ ಹೂಡಿಕೆಯಿಂದ ಕೈಗಾರಿಕೆಗಳ ಆರಂಭ, ಕಚ್ಚಾ ಸಾಮಗ್ರಿಯಾಗಿ ದೇಶೀಯ ಸಂಪನ್ಮೂಲಗಳ ಬಳಕೆ, ಉತ್ಪನ್ನದಲ್ಲಿ ದೊರೆತ ಲಾಭ ಮಾತ್ರ ಬಂಡವಾಳ ಹೂಡಿದ್ದ ದೇಶ ಅಂದರೆ ಬ್ರಿಟನ್ನ ಪಾಲಾಗುತ್ತಿತ್ತು. ಭಾರತದ ಅರ್ಥವ್ಯವಸ್ಥೆಯ ಕುಸಿತಕ್ಕೆ ಇದು ಪ್ರಬಲ ಕಾರಣ. ಬ್ರಿಟಿಷರು ರೂಪಿಸಿದ ವ್ಯಾಪಾರ, ಕೈಗಾರಿಕೆ ಹಾಗೂ ವಾಣಿಜ್ಯ ನೀತಿಗಳು ಭಾರತೀಯರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಿತ್ತು. ಭಾರತದಿಂದ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಿ ಇಂಗ್ಲೆಂಡಿನಿಂದ ಸಿದ್ಧ ಪದಾರ್ಥಗಳನ್ನು ಆಮದು ಮಾಡಿಕೊಂಡು ಭಾರತೀಯ ಮಾರುಕಟ್ಟೆಯಲ್ಲಿ ವಿಕ್ರಯ, ಸಾಂಪ್ರದಾಯಿಕ ಕೈಮಗ್ಗ ಉತ್ಪನ್ನಗಳ ಪ್ರೋತ್ಸಾಹಕ್ಕೆ ನಿರುತ್ಸಾಹ, ದೇಶೀಯವಾಗಿ ತಯಾರಿಸಲ್ಪಟ್ಟ ವಸ್ತುಗಳಿಗೆ ಹೆಚ್ಚು ತೆರಿಗೆಯಂತಹ ನೀತಿಗಳು ಜಾರಿಯಿಂದ ದೇಶವಾಸಿಗಳು ತತ್ತರಿಸಿ ಹೋದರು. ಭಾರತದ ಸಾಂಪ್ರದಾಯಿಕ ವಸ್ತುಗಳ ಬಗ್ಗೆ ಬ್ರಿಟಿಷರು ತೋರಿಸುತ್ತಿದ್ದ ದಾಷ್ಟ್ಯಕ್ಕೆ ಸಾಕ್ಷಿಯಾಗಿ ಇಂಗ್ಲೆಂಡ್ನಲ್ಲಿ ನಡೆದ ಒಂದು ಘಟನೆಯನ್ನು ಉಲ್ಲೇಖಿಸಬಹುದು. ಇಂಗ್ಲಿಷ್ ಮಹಿಳೆಯೊಬ್ಬರು ಸುಂದರವಾದ ಕಸೂತಿ ಹೊಂದಿದ್ದ ಭಾರತದ ಅಪ್ಪಟ ರೇಷ್ಮೆಯ ಕರವಸ್ತ್ರವನ್ನು ಬಳಸುತ್ತಿದ್ದರು.
ಇಂಗ್ಲಿಷ್ ಮಾರುಕಟ್ಟೆಯಲ್ಲಿ ಭಾರತೀಯ ವಸ್ತುಗಳು ರಾರಾಜಿಸುತ್ತಿರುವುದನ್ನು ಸಹಿಸದ ಬ್ರಿಟಿಷರು ರಸ್ತೆಯೊಂದರ ಮಧ್ಯದಲ್ಲಿ ಆಕೆಗೆ ದಂಡ ವಿಧಿಸಿ ಆ ಕರವಸ್ತ್ರವನ್ನು ಮುಟ್ಟುಗೋಲು ಹಾಕಿಕೊಂಡರು. ಆಂಗ್ಲರ ಇಂತಹ ಅನೇಕ ಸೊಕ್ಕಿನ ನೀತಿಗಳಿಂದ ವಿದೇಶಿ ಮಾರುಕಟ್ಟೆಯಲ್ಲಿ ಬಹುಬೇಡಿಕೆಯಲ್ಲಿದ್ದ ಭಾರತೀಯ ವಸ್ತುಗಳು ನೆಲ ಕಚ್ಚಿ ರಾಷ್ಟ್ರದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ನೀಡಿತು. ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿಯ ಬಹುತೇಕ ಜನರು ವ್ಯವಸಾಯ ಮಾಡುತ್ತಾರೆ ಎಂಬ ಕಾರಣಕ್ಕೆ ಕೃಷಿ ಭೂಮಿಯ ಮೇಲೆ ತೆರಿಗೆ, ಉಪ್ಪು ಸೇರಿದಂತೆ ಅನೇಕ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯ ಮೂಲಕ ಶ್ರಮಿಕ ವರ್ಗದ ಜನರ ಮೇಲೆ ನಡೆಯುತ್ತಿದ್ದ ಶೋಷಣೆ ಬ್ರಿಟಿಷರ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿ. ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಸೈನ್ಯದ ಮೇಲೆ ಹೇರಳವಾಗಿ ವ್ಯಯ ಮಾಡುತ್ತಿದ್ದರು. ಆಫ್ರಿಕಾದಂತಹ ರಾಷ್ಟ್ರಗಳ ಮೇಲೆ ಹಿಡಿತ ಸಾಧನೆ, ಅಧಿಕಾರದ ವ್ಯಾಪ್ತಿಯ ವಿಸ್ತರಣೆ ಇಂಗ್ಲಿಷರ ಸೇನೆಯ ಮುಖ್ಯ ಉದ್ದೇಶ. ಸೈನಿಕರ ಸಂಬಳಕ್ಕೂ ಭಾರತದ ಬೊಕ್ಕಸವೇ ಮೂಲ. ಇದರಿಂದ ಭಾರತ ಬ್ರಿಟಿಷರ ಪಾಲಿಗೆ ಕೇವಲ ಸಂಪನ್ಮೂಲ, ಆಹಾರ ಹಾಗೂ ವಿದೇಶಿ ಬಂಡವಾಳದ ಹೂಡಿಕೆಯ ಮೂಲವಾಯಿತು. ಆಂಗ್ಲರ ಅನೇಕ ಅವ್ಯವಸ್ಥಿತ ನಿಯಮಗಳು ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದವು. ಭಾರತ ಒಂದು ಶ್ರೀಮಂತ ರಾಷ್ಟ್ರ, ಆದರೆ ಭಾರತೀಯರು ಬಡವರು ಎಂಬ ಮಾತಿಗೆ ಮೂಲ ಕಾರಣ ಬ್ರಿಟಿಷ್ ಆಡಳಿತ. ಅನೇಕ ರಾಷ್ಟ್ರೀಯವಾದಿ ಮುತ್ಸದ್ದಿಗಳು ಇದರ ವಿರುದ್ಧದ ದನಿಯಾಗಿ ಬ್ರಿಟಿಷರನ್ನು ಎಚ್ಚರಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದ್ದರು ಎಂಬುದು ಇತಿಹಾಸ. ದಾದಾಬಾಯಿ ನವರೋಜಿ ತಮ್ಮ ಅಧ್ಯಯನದ ಮೂಲಕ ಬ್ರಿಟಿಷರ ಆರ್ಥಿಕ ನಿಯಮಗಳನ್ನು ಬಲವಾಗಿ ಖಂಡಿಸಿದ ಅಪ್ರತಿಮ ದೇಶಭಕ್ತ. ದಾದಾಬಾಯಿಯವರ ಹೋರಾಟದ ಹಾದಿಯ ಬಗ್ಗೆ ಅರಿವು ಮೂಡಿಸುವ ಒಂದು ಪ್ರಯತ್ನ ಇಲ್ಲಿದೆ. ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತದ ಹಿತದೃಷ್ಟಿಯಿಂದಲ್ಲ ಎಂದು ಧೈರ್ಯದಿಂದ ಖಂಡಿಸಿದ ಮುಂಚೂಣಿ ನಾಯಕರಲ್ಲಿ ಹಿರಿಯ ರಾಷ್ಟ್ರೀಯವಾದಿ ದಾದಾಭಾಯಿ ನವರೋಜಿಯೊಬ್ಬರು. 1825 ಸೆಪ್ಟೆಂಬರ್ 4ರಂದು ಬಾಂಬೆಯಲ್ಲಿ ದಾದಾಭಾಯಿ ನವರೋಜಿ ಜನಿಸಿದರು. ಭಾರತದ ಪಿತಾಮಹ, ಭಾರತದ ಅಘೋಷಿತ ರಾಯಭಾರಿ ಎಂದು ಜನ ಅವರನ್ನು ಪ್ರೀತಿಯಿಂದ ಕರೆದಿದ್ದಾರೆ. ದಾದಾಭಾಯಿ ನವರೋಜಿ ಯುನೈಟೆಡ್ ಕಿಂಗ್ಡಮ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಲಿಬರಲ್ ಪಕ್ಷವನ್ನು 1892ರಿಂದ 95ರವರೆಗೆ ಪ್ರತಿನಿಧಿಸಿದರು. ಬ್ರಿಟನ್ ಸಂಸದರಾದ ಏಷ್ಯಾದ ಮೊದಲ ವ್ಯಕ್ತಿ, ನ್ಯಾಯ ನಿಷ್ಠುರತೆಗೆ ಹೆಸರಾದವರು, ಬ್ರಿಟಿಷರು ಅನುಸರಿಸುತ್ತಿದ್ದ ಆರ್ಥಿಕ ನೀತಿಯ ದುಷ್ಪರಿಣಾಮಗಳನ್ನು ನೇರವಾಗಿ ವಿವರಿಸಿದವರು ದಾದಾಭಾಯಿ. ಭಾರತದಲ್ಲಿನ ಪರಿಸ್ಥಿತಿ, ಪರಕೀಯ ಆಡಳಿತ ಮತ್ತು ರಾಜರ ಆಡಳಿತದ ವೈಖರಿ ಇವೆಲ್ಲವನ್ನು ನವರೋಜಿ 1893ರ ಹೌಸ್ ಆಫ್ ಕಾಮನ್ಸ್ನಲ್ಲಿ ಮಂಡಿಸಿದ್ರು. ಭಾರತದಲ್ಲಿ ತೆರಿಗೆ ಕುರಿತು ಹಲವೆಡೆ ಭಾಷಣ ಮಾಡಿದ್ದರು. ರಾಯಲ್ ಕಮಿಷನ್ನ ಭಾರತೀಯ ಆರ್ಥಿಕ ಉಸ್ತುವಾರಿ ಸದಸ್ಯರನ್ನಾಗಿ ಅವರನ್ನು ನೇಮಕ ಮಾಡಲಾಯಿತು. 1886, 1893 ಮತ್ತು 1906ರಲ್ಲಿ ಭಾರತೀಯ ಕಾಂಗ್ರೆಸ್ನ ವಾರ್ಷಿಕ ಸಭೆಗಳ ಅಧ್ಯಕ್ಷತೆಯನ್ನು ನವರೋಜಿ ವಹಿಸಿದ್ರು. ಅವರನ್ನು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಅತಿ ಪ್ರಮುಖರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಬಾಲಗಂಗಾಧರ್ ತಿಲಕ್, ಗೋಪಾಲಕೃಷ್ಣ ಗೋಖಲೆ, ಮೋಹನ್ ದಾಸ್ ಕರಮಚಂದ ಗಾಂಧಿ ಇವರೆಲ್ಲರಿಗೂ ದಾದಾಬಾಯಿ ನವರೋಜಿ ಮಾರ್ಗದರ್ಶಿ. ಭಾರತ ಅನೇಕ ಸಂತರ ಪುಣ್ಯಭೂಮಿ. ಜಗತ್ತಿಗೆ ಸನ್ಮಾರ್ಗವನ್ನು ಬೋಧಿಸಿದ ಸಿದ್ಧಿಪುರುಷರು ಕಾಲಕಾಲಕ್ಕೆ ಜನರಿಗೆ ಔಚಿತ್ಯಪೂರ್ಣವಾದ ಮಾರ್ಗದರ್ಶನ ನೀಡಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ಇಂತಹ ಸಂತರ ಪೀಳಿಗೆಯಲ್ಲಿ ಬಂದ ಸ್ವಾಮಿ ದಯಾನಂದ ಸರಸ್ವತಿಯವರು ಭಾರತದ ಸಮಾಜ ಸುಧಾರಣೆಯ ಹರಿಕಾರರಲ್ಲಿ ಅಗ್ರಮಾನ್ಯರು. ಗುಜರಾತ್ನ ಸಂಪ್ರದಾಯಸ್ಥ ಮನೆತನದಲ್ಲಿ ಹುಟ್ಟಿದ ಇವರ ಜನ್ಮನಾಮ ಮೂಲಾಶಂಕರ. ಬಾಲ್ಯದಲ್ಲಿ ದೇವರ ಬಗ್ಗೆ ಅಪಾರವಾದ ಶ್ರದ್ಧೆ ಮತ್ತು ಭಕ್ತಿ ಇದ್ದ ಶಂಕರನಿಗೆ ಒಂದು ಘಟನೆಯಿಂದ ದೇವರ ಮೇಲೆ ನಂಬಿಕೆ ಕುಸಿಯಿತು. ಶಿವರಾತ್ರಿಯಲ್ಲಿ ಜಾಗರಣೆ ಮಾಡುವಾಗ ಶಿವಲಿಂಗದ ಮೇಲೆ ಇಲಿಯೊಂದರ ಓಡಾಟ ಕಂಡು ತನ್ನನ್ನೇ ಸಂರಕ್ಷಿಸಿಕೊಳ್ಳಲಾಗದ ಭಗವಂತ ತನ್ನ ಭಕ್ತರನ್ನು ಹೇಗೆ ತಾನೇ ಕಾಪಾಡಬಲ್ಲ ಎಂಬ ನಿಲುವಿಗೆ ಬಂದುಬಿಟ್ಟ. ಇದು ಆತನ ಬದುಕಿಗೆ ತಿರುವು ನೀಡಿದ ಸಂಗತಿಯೂ ಹೌದು. ಬಾಲಕ ಮೂಲಾಶಂಕರ ತನ್ನ ಸಹೋದರಿಯ ಅಕಾಲಕ ಮರಣದ ನಂತರ ಹುಟ್ಟು ಸಾವಿನ ಜಿಜ್ಞಾಸೆಯಲ್ಲಿ ತೊಡಗಿದ್ದನ್ನು ನೋಡಿ ಮನೆಯವರು ಮದುವೆ ಮಾಡಲು ಮುಂದಾದರು.
ಇದನ್ನು ವಿರೋಧಿಸಿದ ಶಂಕರ ಮನೆ ಬಿಟ್ಟು ಕಣ್ಮರೆಯಾಗುತ್ತಾನೆ. ಸನ್ಯಾಸ ಸ್ವೀಕರಿಸಿ ಹಿಮಾಲಯ ಹಾಗೂ ಉತ್ತರ ಭಾರತದಲ್ಲಿ ತನಗಿದ್ದ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಎಷ್ಟೋ ವರ್ಷಗಳ ಸಾಧನೆ ಮಾಡಿದ ಮೇಲೆ ದಯಾನಂದ ಸರಸ್ವತಿಯಾಗುತ್ತಾನೆ. ನಿರಂತರ ತಪಸ್ಸಿನಿಂದ ಸ್ವಾಮಿ ದಯಾನಂದರು ಕಂಡುಕೊಂಡ ಸತ್ಯವೇನೆಂದರೆ, ವೇದಗಳು ನಮ್ಮ ಸಮಾಜದ ಮೂಲ ಬೇರುಗಳು. ಅವುಗಳ ಆಧಾರದ ಮೇಲೆ ಸೌಹಾರ್ದಯುತವಾದ ಸಮಾಜದ ನಿರ್ಮಾಣ ಸಾಧ್ಯ. ಇದೇ ಕಾರಣದಿಂದ ಅವರು ವೇದಗಳಿಗೆ ಹಿಂದಿರುಗಿ ಎಂಬ ಕರೆ ನೀಡಿದರು. ಆಧ್ಯಾತ್ಮಿಕ ಪಥದಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ದಯಾನಂದರು ಸಮಾಜದ ಸುಧಾರಣೆಗೆ ಮನಸ್ಸು ಮಾಡಿದ್ದೇ ಶ್ಲಾಘನೀಯ. ಬಾಲ್ಯ ವಿವಾಹ, ಮೂಢನಂಬಿಕೆ, ಜಾತಿ ಕಲಹ, ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗಾಗಿ ಪಣ ತೊಟ್ಟು ಇವರು ಸ್ಥಾಪಿಸಿದ ಸಂಸ್ಥೆಯೇ ಆರ್ಯ ಸಮಾಜ. ವೇದ ಪರಂಪರೆಯ ಸನಾತನ ಪದ್ಧತಿಗಳೇ ಸಂಸ್ಥೆಯ ಬುನಾದಿ. ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದ ಸಂಸರ್ಗಕ್ಕೆ ಬಂದ ಅನೇಕರು ಸಮಾಜ ಸುಧಾರಣೆಯ ಭಾಗವಾದರು. ಸರಳ ವಿವಾಹ, ಅಂತರ್ಜಾತೀಯ ವಿವಾಹ, ವಿಧವೆಯರ ಪುನರ್ವಿವಾಹ, ಸ್ತ್ರೀ ಸಮಾನತೆಯಂತಹ ಸುಧಾರಣೆಗಳಿಗೆ ಆರ್ಯ ಸಮಾಜ ವೇದಿಕೆಯಾಯಿತು. ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥ ರಚನೆಯ ಮೂಲಕ ವೈದಿಕ ಚಿಂತನೆಗಳನ್ನು ಸಮಾಜಕ್ಕೆ ಸ್ಪಷ್ಟವಾಗಿ ರವಾನಿಸುವ ಕೆಲಸ ಮಾಡಿದರು. ದಯಾನಂದ ಸರಸ್ವತಿಯವರ ಚಿಂತನೆಗಳು ಹಾಗೂ ಬರವಣಿಗೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿತು. ಸ್ವರಾಜ್ಯ ಅಂದರೆ ಭಾರತಕ್ಕೆ ತನ್ನದೇ ಆದ ಒಂದು ಶಾಸನ ಹಾಗೂ ಸರ್ಕಾರವಿರಬೇಕು ಎಂಬ ಪರಿಕಲ್ಪನೆಯ ಮೂಲಕ ಹೋರಾಟದ ಕೆಚ್ಚಿಗೆ ಪರೋಕ್ಷವಾಗಿ ಕಿಚ್ಚು ಹಚ್ಚಿ ಪ್ರಭಾವಿ ಹೋರಾಟಗಾರರ ಪ್ರೇರಕ ಶಕ್ತಿಯಾದರು. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಶ್ರಮ ವಹಿಸಿದ ದಯಾನಂದ ಸಾಗರದಂತಹ ಅನೇಕ ವಿರಾಗಿಗಳು ಭಾರತದಲ್ಲಿ ಆಗಿ ಹೋಗಿದ್ದಾರೆ. ಸ್ವಾಮಿ ಅಭೇದಾನಂದರು ಅಂತಹವರಲ್ಲಿ ಒಬ್ಬರು. ಅವರ ಬದುಕಿನ ಸಂಕ್ಷಿಪ್ತ ನೋಟ ಇದೀಗ ನಿಮ್ಮ ಮುಂದೆ. ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ರಾಷ್ಟ್ರೀಯತಾವಾದಿಗಳು ಒಟ್ಟಾಗಿ ಸಮರ ಸಾರುತ್ತಿದ್ದಾಗ ಭಾರತದ ಆಧ್ಯಾತ್ಮಿಕ ಗುರುಗಳು, ಚಿಂತಕರು, ನಾಯಕರು ಒಟ್ಟಾಗಿ ಭಾರತೀಯರ ನೈತಿಕತೆಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದರು. ಭಾರತದ ಹಿಂದುತ್ವದ ತತ್ವ ಸಿದ್ಧಾಂತಗಳನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಸಾರಿದರು. ಹೀಗೆ ಮಾಡುವ ಮೂಲಕ ಇವರೆಲ್ಲರೂ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಇಡೀ ವಿಶ್ವದ ಬೆಂಬಲವನ್ನು ಪಡೆಯಲು ಶಕ್ತರಾಗುತ್ತಾರೆ. ಅಂತಹ ಆಧ್ಯಾತ್ಮಿಕ ಗುರುಗಳಲ್ಲಿ ಸ್ವಾಮಿ ಅಭೇದಾನಂದ ಅವರು ಕೂಡ ಒಬ್ಬರು. ಸ್ವಾಮಿ ಅಭೇದಾನಂದ ಸ್ವಾಮೀಜಿಯವರು 1866 ಸೆಪ್ಟೆಂಬರ್ 8 ಜನಿಸಿದರು. ರಾಮಕೃಷ್ಣ ವೇದಾಂತ ಮಠದ ಸಂಸ್ಥಾಪಕ ಸ್ವಾಮಿ ರಾಮಕೃಷ್ಣ ಪರಮಹಂಸ ಅವರ ನಿಕಟ ಶಿಷ್ಯರಾಗಿದ್ದರು ಅಭೇದಾನಂದರು. ಸ್ವಾಮಿ ವಿವೇಕಾನಂದರು ಸ್ವಾಮಿ ಅಭೇದಾನಂದರನ್ನು 1897 ಅಮೆರಿಕಕ್ಕೆ ಕಳುಹಿಸಿದ್ದರು. ನ್ಯೂಯಾರ್ಕ್ನಲ್ಲಿರುವ ವೇದಾಂತ ಸೊಸೈಟಿಯ ಮುಖ್ಯಸ್ಥರಾಗಿ ಅಭೇದಾನಂದರು ವೇದಾಂತದ ಸಂದೇಶಗಳನ್ನು ಮತ್ತು ತಮ್ಮ ಗುರುಗಳ ಬೋಧನೆಗಳನ್ನು ಸಾರಿದರು. ಸುಮಾರು 25 ವರ್ಷಗಳ ಕಾಲ ಅವರು ಅಮೆರಿಕ, ಕೆನಡಾ, ಮೆಕ್ಸಿಕೋ, ಜಪಾನ್ ಹಾಗೂ ಹಾಂಗ್ಕಾಂಗ್ನ ಉದ್ದಗಲಕ್ಕೂ ಪ್ರಯಾಣ ಬೆಳೆಸಿ ಹಿಂದುತ್ವದ ಸಂದೇಶಗಳನ್ನು ಬೋಧಿಸಿದರು. ಹವಾಯಿ ದೇಶದ ಹೊನೊಲುಲು ನಗರದಲ್ಲಿ ಪ್ಯಾನ್ ಪೆಸಿಫಿಕ್ ಶಿಕ್ಷಣ ಸಮಾವೇಶದಲ್ಲಿ ಪಾಲ್ಗೊಂಡ ನಂತರ ಅಭೇದಾನಂದರು 1922 ಭಾರತಕ್ಕೆ ವಾಪಸ್ಸಾದರು. ಹಿಮಾಲಯ ಪರ್ವತದ ಮೂಲಕ ಪಾದಯಾತ್ರೆ ಬೆಳೆಸಿ ಅವರು ಟಿಬೆಟನ್ನು ತಲುಪಿ ಅಲ್ಲಿ ಟಿಬೆಟ್ನ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿದರು. 1939 ಸೆಪ್ಟೆಂಬರ್ 8 ಅವರು ಸ್ವರ್ಗಸ್ಥರಾದರು. ಆದರೆ ಅವರ ಆಧ್ಯಾತ್ಮಿಕ ಬೋಧನೆಗಳು ಇಂದಿಗೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುತ್ತಿರುವ ಅಪಾರ ಜನಸಮೂಹಕ್ಕೆ ದಾರಿದೀಪಗಳಾಗಿವೆ. ವಸುದೈವ ಕುಟುಂಬಕಂ ಪರಿಕಲ್ಪನೆಯನ್ನು ವಿಶ್ವಕ್ಕೆ ಸಾರಿದ, ಜಗದ ನಾಗರಿಕತೆಯ ತೊಟ್ಟಿಲೆಂದೇ ಖ್ಯಾತಿ ಗಳಿಸಿದ ಭರತ ಭೂಮಿಯ ದಾಸ್ಯ ವಿಮೋಚನೆಯ ಗಾಥೆ ಅವಿಸ್ಮರಣೀಯ, ಆದರಣೀಯ. ಈ ಕಥಾಚರಿತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಕಾದು ನೋಡಿ. ನಮಸ್ಕಾರ.